ಏನೋಗಿದ್ದು ಅಣ್ಣ ಎಷ್ಟು ಕರೆದ್ರು ಬರಲೇ ಇಲ್ಲ. ಇದಕ್ಕೆಲ್ಲ ಮಾಯ ಅದಕ್ಕೇನೆ ಕಾರಣ. ಅವ್ರು ಹೆಂಗೋ ಕಾರಣ ಆಗ್ತಾರೆ? ನೀನೊಂದು ಅಬ್ಸರ್ವ್ ಮಾಡಿದ್ಯಾ? ನಾವು ಅಣ್ಣನ ಹತ್ರ ಏನೇ ಮಾತಾಡಿದ್ರು ಅಣ್ಣನಿಗಿಂತ ಮುಂಚೆ ಅವರೇ ಆನ್ಸರ್ ಮಾಡ್ತಾಯಿದ್ರು. ನಿಜವಾಗ್ಲೂ ಮನೆಯವ್ರು ಹೇಳಿರೋ ಥರ ಇವ್ರು ಬಂದಮೇಲೆ ನಮ್ಮ ಅಣ್ಣ ಬದಲಾಗಿರೋದು. ನಾವಿನ್ನ ಚಿಕ್ಕವರು, ಮನೆಯವರೆಲ್ಲ ಹಂಗೆ ಮಾತಾಡ್ತಾರೆ ಅಂತ ನಾವು ಹಂಗೆ ಮಾತಾಡಿದ್ರೆ ಅದು ತಪ್ಪಾಗುತ್ತೆ. ನಾವು ವಂಶಕ್ಕೆ ಎಷ್ಟು ಗೌರವ ಕೊಡ್ತೀವೋ ಇವ್ರಿಗೂ ಅಷ್ಟೇ ಕೊಡಬೇಕು. ಇಲ್ಲ ಪೂಜಾ, ನಾ ಸರಿಯಾಗೇ ಮಾತಾಡ್ತಾ ಇದ್ದೀನಿ. ನಮ್ಮ ಕೋದಂಡಣ್ಣ ಯಾವತ್ತೂ ಹೀಗಿರಲಿಲ್ಲ. ಇವ್ರು ಬಂದಮೇಲೆ ಈ ಥರ ಆಗಿರೋದು. ಈಗ ಅದು ಬಿಡು, ಅಣ್ಣ ಎಲ್ಲಿ ಅಂತ ಮನೆಯವರೆಲ್ಲ ಕೇಳಿದ್ರೆ ಏನೋ ಹೇಳೋದು. ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ಇಲ್ಲಾಗಿರೋದೇನಾದರೂ ಹೇಳಿದ್ರೆ ಅವ್ರು ಕೂಡ ಬೇಜಾರು ಮಾಡ್ಕೋತಾರೆ. ಒಂದು ಕೆಲಸ ಮಾಡೋಣ, ಅಣ್ಣ ಎಲ್ಲಿ ಅಂತ ಕೇಳಿದ್ರೆ ಬರ್ತೀನಿ ಅಂತ ಹೇಳ್ದ ಅಂತ ಹೇಳೋಣ. ಹಾಂ, ಹಾಗೆ ಹೇಳೋಣ ಬಾ. ಏನ್ರಿ ಅದು ಅವಳು ಹಿಡ್ಕೊಂಡಿರೋದು? ನನಗೇನು ಗೊತ್ತು. ನೋಡಿದ್ರೆ ಹಾಲಿನ ಲೋಟ, ಹಣ್ಣು ಹಂಪಲೆಲ್ಲ ಕಾಣಿಸ್ತಾ ಇದೆ. ಅದು ನನಗೂ ಕಾಣಿಸ್ತಾ ಇದೆ, ಆದರೆ ಅವಳು ಯಾಕೆ ತಗೊಂಡು ಹೋಗ್ತಾ ಇದ್ದಾಳೆ ಅಂತ. ನನಗೇನು ಗೊತ್ತು ವಿಶಾಲು. ಅಯ್ಯೋ ದೇವ್ರೇ, ಈ ಮೆಟ್ಲು ಹತ್ತಿ ಇಳಿದು ಕಾಲು ನೋವು ಬಂದ್ಬಿಡಿದೆ. ನನ್ನ ಅಳಿಯನ್ಗೆ ಹೇಳಬೇಕು, ಲಿಫ್ಟ್ ಹಾಕ್ಸಪ್ಪ ಅಂತ. ಕೃಷ್ಣ, ಯಾಕೋ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ? ಮೊದಲೇ ಭಾವ ಕೋಪ ಮಾಡ್ಕೊಂಡಿರೋದ್ರಿಂದ ಮನೇಲಿ ಎಲ್ಲರೂ ಬೇಜಾರಾಗಿದ್ದಾರೆ. ನೀನು ಹೀಗೆ ಮಾಡಬೇಡ ಪ್ಲೀಸ್, ಅರ್ಥ ಮಾಡ್ಕೊಳ್ಳೋ. ಹೇಗಪ್ಪ ಇವನ್ನ ಸಮಾಧಾನ ಮಾಡೋದು? ಏ ವಂಶಿ, ಅಯ್ಯಯ್ಯೋ, ಏಯ್ ಕಣ್ ಕಾಣಿಸೋದಿಲ್ವಾ? ನೋಡ್ಕೊಂಡ್ ಬರಕ್ಕಾಗೋದಿಲ್ವಾ? ಛೇ, ಹಾಲೆಲ್ಲ ಚೆಲ್ಲೋಯ್ತು. ಅಯ್ಯೋ, ನಾನೇನ್ ಮಾಡ್ದೆ? ಮತ್ತಿನ್ನೇನು ಹಾಲು ನನ್ನ ಕೈಯಿಂದ ಬಿತ್ತಾ? ನಿಮ್ ಕೈಯಿಂದ ತಾನೇ ಜಾರ್ ಬಿದ್ದಿದ್ದು. ನಾನ್ ನೋಡಿದ್ರೆ ಇಷ್ಟು ದೂರ ನಿಂತಿದ್ದೀನಿ. ಹೌದು ಕಣೆ, ಈ ಮನೆ ಸೊಸೆ ಆಗ್ಬಿಟ್ಟೆ ಅಂತ ಕೊಬ್ಬು ಜಾಸ್ತಿ ಆಗ್ಬಿಟ್ಟಿದೆ. ಛೇ, ಇದೆಲ್ಲ ನಾನೇ ಕ್ಲೀನ್ ಮಾಡಿ ಸಾಯ್ಬೇಕೀಗ. ಇದ್ರಲ್ಲಿ ನನ್ ತಪ್ಪೇನಿದೆ? ಸುಮ್ನೆ ನನ್ ಮೇಲೆ ಯಾಕೆ ಗೋಬೆ ಕೂರಿಸ್ತಾ ಇದ್ದೀರಾ? ನಾನೇ ಹಾಲ್ ಚೆಲ್ಬಿಟ್ಟು ನಿನ್ ಮೇಲೆ ಗೂಬೆ ಕೂರಿಸ್ತಾ ಇದ್ದೀನಿ. ಯಾಕೆ ಹೇಳು? ನಂಗೆ ಹುಚ್ಚಿಡ್ದಿದೆ ಅಲ್ವಾ? ಮಾಯಾ, ಇದು ಅತ್ತೆ ಧ್ವನಿ ಅಲ್ವಾ? ಹೌದು ರೀ, ಅಮ್ಮನ್ ವಾಯ್ಸೆ. ಏನಾಯ್ತೋ ಏನೋ ಅಲ್ಲಿ. ನನಗೂ ಏನಾಗ್ತಿದೆ ಅಂತ ಗೊತ್ತಾಗ್ತಿಲ್ವಲ್ಲ. ಇರು, ನಾನು ಹೋಗಿ ಒಂದ್ಸತಿ ನೋಡ್ಕೊಂಡ್ಬಂದು. ರೀ, ಒಂದ್ ನಿಮಿಷ. ಇವನ್ನ ಈಗ ಕಳ್ಸಿದ್ರೆ ತುಂಬಾ ಎಡವಟ್ಟಾಗುತ್ತೆ. ಇವನ್ ಇಲ್ಲೇ ಇರೋದೇ ಒಳ್ಳೇದು. ಏನಾಯ್ತು ಮಾಯಾ? ಅದು ಅದೇನಂತ ಹೇಳು ಮಾಯಾ. ನೀವ್ ಅಲ್ಲಿಗೆ ಹೋಗೋದ್ ಬೇಡ.
ಯಾಕೆ ಮಾಯಾ ಅಲ್ಲೇನೋ ಜಗಳ ನಡೀತಿರೋ ಥರ ಇದೆ. ಇರು ನಾನು ಹೋಗಿ ನೋಡ್ಕೊಂಬರ್ತೀನಿ. ರೀ 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 ಒಂದ್ ನಿಮಿಷ ನನ್ನ ಮಾತು ಕೇಳಿ. ಅದೆಲ್ಲ ಈ ಮನೆಯಲ್ಲಿ ಮಾಮೂಲಿ. ಅಮ್ಮಂಗೆ ಬೈಸ್ಕೊಂಡು ಅಭ್ಯಾಸ ಆಗಿದೆ. ನಮ್ಗಿದೇನ್ ಹೊಸ್ತಲ್ಲ. ಯಾಕೆ ಈ ಥರ ಮಾತಾಡ್ತಾ ಇದೀಯ ಮಾಯಾ? ಹೋಗ, ಅದೇನಾಗಿದೆಯೋ ನೋಡ್ಕೊಂಬರ್ತೀನಿ ಇರು. ಅದೆಲ್ಲ ಏನೂ ಬೇಡ. ಅಮ್ಮ ಬಂದ್ಮೇಲೆ ಏನಾಯ್ತು ಅಂತ ಕೇಳಿದ್ರಾಯ್ತು. ಮೊದ್ಲೇ ನಿಮ್ ಮನ್ಸ್ ಸರಿ ಇಲ್ಲ. ಅಲ್ಲಿ ಏನ್ ನಡೀತಿದ್ಯೋ ಏನೋ. ನೀವ್ ಹೋಗೋದ್ ಬೇಡ, ಇಲ್ಲೇ ಇರಿ. ಆದ್ರೆ ಅತ್ತೆ ಅಲ್ಲಿ ಒಬ್ರೇ. ಅಮ್ಮಂಗೇನೋ ಆಗಲ್ಲ. ನೀವ್ ನನ್ಗೆ ಖುಷಿಯಾಗಿರೋದ್ ಮುಖ್ಯ. ನೀವ್ ದಯವಿಟ್ಟು ಹೊರಗಡೆ ಹೋಗ್ಬೇಡಿ. ಅಲ್ಲಿ ಏನಾಗ್ತಿದ್ಯೋ ಮಾಯಾ, ನನಗಂತೂ ಗಾಬರಿ ಆಗ್ತಿದೆ. ನೀವ್ ಕೂತ್ಕೊಳ್ಳಿ. ಅದೇನಾದ್ರೂ ಸರಿ, ನೀವ್ ಹೋಗೋದ್ ಬೇಡ. ಮೊದ್ಲೇ ಇಷ್ಟೆಲ್ಲ ಆದ್ಮೇಲೆ ನಿಮ್ ಮನ್ಸಿಗೆ ತುಂಬಾ ನೋವಾಗಿದೆ. ನಂಗ್ ಅದನ್ನೇ ಸಹಿಸ್ಕೊಳಕ್ಕಾಗ್ತಿಲ್ಲ. ಈಗ ನೀವ್ ಹೋದ್ರೆ ಅಲ್ಲಿ ಏನೇನ್ ನಡೆಯುತ್ತೋ ಇನ್ನಷ್ಟು ನಿಮ್ ಮನ್ಸಿಗೆ ನೋವಾಗುತ್ತೆ. ನಿಮಗ್ ನೋವಾದ್ರೆ ನನಗ್ ಜೀರ್ಣಿಸ್ಕೊಳ್ಳೋ ಶಕ್ತಿ ಇಲ್ಲ ರೀ. ವಂಶಿ, ನಾವ್ ಯಾವತ್ತೂ ಕೊಚ್ಚೆ ಕಲ್ಲು ಹಾಕ್ಬಾರ್ದು. ಅದು ನಮ್ಮ ಮೇಲೆ ಸಿಡಿಯುತ್ತೆ. ನೀನೇನು ಮಾತಾಡ್ದೆ ಸುಮ್ಮನೆ ಕೆಳಗ್ ಬಾ. ಛೇ, ಯಾರ್ ಹಾಳ್ಕೊಂಡ್ ಬಿತ್ತೋ ಏನೋ, ಎಲ್ರೂ ತಿನ್ನೋ ತರಾನೇ ನೋಡ್ತಾ ಇದ್ದಾರೆ. ಎಲ್ಲ ನಮ್ಮ ಹಣೆ ಬರಹನಮ್ಮ. ಆದ್ರೆ ದಯವಿಟ್ಟು ಇನ್ಮೇಲೆ ಅವಳಿಗಾಗ್ಲಿ ಆ ಮಾಯಂಗಾಗ್ಲಿ ನಾವೇನು ಹೇಳೋದು ಬೇಡ. ಸುಮ್ಮನೆ ಇದ್ಬಿಡೋಣ. ಯಾಕಮ್ಮ, ಏನಾಯ್ತು? ಈಗ ಎಷ್ಟೇ ಆಗ್ಲಿ ಆ ಮಾಯ ಈ ಮನೆ ಸೊಸೆ. ಅದಕ್ಕೆ ಅಯ್ಯೋ ದೇವ್ರೇ. ಅತ್ತೆ, ನಾನ್ ನಿಜವಾಗ್ಲೂ ಡಿಕ್ಕಿ ಹೊಡೆದಿಲ್ಲ ಅತ್ತೆ. ಅದು ಅವ್ರ ಕೈಯಿಂದಾನೇ ಜಾರ್ ಬಿದ್ದಿದ್ದು. ನನಗೆ ಗೊತ್ತಮ್ಮ, ಇದ್ರಲ್ಲಿ ನಿಂದೇನು ತಪ್ಪಿಲ್ಲ ಅಂತ. ಪೂಜಾಗಿರಿ, ಏನಿಂದ ನಿಮ್ಮಣ್ಣ ಬರ್ತಾನಂತ? ನೀವು ಕೆಳಗೋಗಿ ನಾನು ಬರ್ತೀನಿ ಅಂತ ಹೇಳಿದ್ರು. ಅಲ್ಲೋ ಚಾಲು, ಮೊಮ್ಮಕ್ಕಳಾಗ ವಯಸ್ಸಾಯ್ತು ನಿನಗೆ, ಆದರೂ ಬುದ್ಧಿ ಬರ್ಲಿಲ್ವಲ್ಲ. ನೋಡು, ನಮ್ಮ ಕಣ್ಣೆದುರುಗಡೆನೆ ಇಲ್ಲಿಂದ ಎಲ್ಲ ರೂಮಿಗೆ ಸಾಗಿಸ್ತಾ ಇದ್ದಾಳೆ. ಅವನಿನ್ನೂ ಇಲ್ಲಿಗೆ ಬರ್ತಾನೆ ಅಂತ ಅನ್ಕೊಂಡಿದ್ದೀಯಾ?